ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಬರಲಿ ಮಂಡ್ಯಕ್ಕೆ, ಜೋಡೆತ್ತುಗಳಿಗೆ ಲಾಳ ಹೊಡಿತೀವಿ. ಮಂಡ್ಯ ಯಾರಪ್ಪಂದೂ ಅಲ್ಲ, ಜೋಡೆತ್ತುಗಳ ಬೆನ್ನಿಗೆ ನಾವಿದ್ದೇವೆ. ಯಶ್ ದರ್ಶನ್ ಗೋ ಬ್ಯಾಕ್, ದರ್ಶನ್ ಯಶ್ ವೆಲ್ಕಮ್. ಸಾರಥಿ ರಾಜಾಹುಲಿ ಎಂಟ್ರಿಯಿಂದ ಮಂಡ್ಯ ಹವಾ ಗರಂ ಗರಂ. ಇದೇ ಹೊತ್ತಿನ ವಿಶೇಷ, ಜೋಡೆತ್ತಿಗೆ ಲಾಳ. ದೇಶವ್ಯಾಪಿ ಚುನಾವಣೆಯ ಆರ್ಭಟ ಬಲು ಜೋರಾಗಿದೆ. ಇಡೀ ಇಂಡಿಯಾದಲ್ಲಿ ಎಲೆಕ್ಷನ್ ಭರಾಟೆ ಈ ಪರಿ ಇದ್ಮೇಲೆ ಮಂಡ್ಯದಲ್ಲೇನು ಕಮ್ಮಿನ ಇರುತ್ತೆ ಚುನಾವಣಾ ಹವಾ. ಈ ಸಲದ ಸಂಸತ್ತು ಚುನಾವಣೆಗೆ ಮಂಡ್ಯ ಕ್ಷೇತ್ರದಲ್ಲಿ ಬೇಸಿಗೆಯ ಬಿಸಿಗಿಂತ ಹೆಚ್ಚು ಕಾವೇರಿದೆ. ಸುಮಲತಾ ವರ್ಸಸ್ ನಿಖಿಲ್ ಅಂತಲೇ ಹೇಳಲಾಗ್ತಿರುವ ರಣ ಕಣವೀಗ ಪರಸ್ಪರ ಕಾಲೆಳೆಯೋ ಅಖಾಡವಾಗಿ ಮಾರ್ಪಟ್ಟಿದೆ. ಬನ್ನಿ ಹಾಗಾದ್ರೆ ಮಂಡ್ಯದಲ್ಲಿ ಅಸಲಿಗೆ ಏನಾಗ್ತಿದೆ ಅಂತ ತೋರಿಸ್ತೀವಿ ಈ ವಿಶೇಷದಲ್ಲಿ. ನಾಳೆ ಒಂದು 11 ಗಂಟೆಗೆ ನಾಮಪತ್ರ ಸಲ್ಲಿಸಿದೆ. ಇವಾಗ ನನ್ನ ಜೊತೆಗೆ ಯಾರೆಲ್ಲ ಬೆಂಬಲಕ್ಕೆ ನಿಂತಿದ್ರು ಅವರೆಲ್ಲ ಬರ್ತಾರೆ. ದರ್ಶನ್ ಯಶ್ ಬರ್ತಾರೆ. ಪ್ರಚಾರದ ಆರಂಭದಲ್ಲೇ ಈ ಪರಿ ರೋಚಕತೆ. ಮುಂದೇನಾಗುತ್ತೋ ಮಂಡ್ಯ ಎಲೆಕ್ಷನ್ ಕಥೆ. ಶುರುವಾಯ್ತಲ್ಲ ಪರಸ್ಪರ ಕಾಲೆಳೆಯೋ ಸಂಗ್ರಾಮ. ಸ್ಟಾರ್ಟ್ ಆಯ್ತು ಟ್ರೋಲಿಂಗ್ ಮಾಡೋರ ಹಂಗಾಮ. ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾರೆ ಇದೆ, ಸ್ಟಾರು ಸ್ಟಾರು ಸ್ಟಾರು. ನಾವೆಲ್ಲ ಆಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳೋದು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ವಿ. ಸ್ಟಾರ್ ಗಿರಿ ಹಾಕಿದ್ರೆ ಅಚ್ಚುಕಟ್ಟಾಗಿ ಕ್ಯಾರವರಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಬ್ಲಾಕ್ ಹಾಕೊಂಡು ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಲ್ಲ. ಆಕ್ಚುಲಿ ಒಂಟಿ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ಮಂಡ್ಯ ಮಂದಿ ಅಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಸ್ಪೆಷಲ್. ಮಂಡ್ಯದ ಕಬ್ಬು, ಆ ಕಬ್ಬಿನ ಸಿಹಿ, ಆ ಬೆಣ್ಣೆಯ ರುಚಿ ಹೇಗೋ ಥೇಟ್ ಹಾಗೆಯೇ ಮಂಡ್ಯದ ಜನರ ಮನಸ್ಸು. ಬಹಳ ಸಿಹಿ ಮತ್ತು ಮೃದು. ಒಮ್ಮೆ ಮಂಡ್ಯದ ಜನರ ಮನಸ್ಸಲ್ಲಿ ಜಾಗ ಗಳಿಸ್ಬಿಟ್ರೆ ಸಾಕು, ಕೊನೆ ತನಕ ಕೈ ಬಿಡದ ಸ್ವಭಾವ. ಇಂಥ ಮಂಡ್ಯದ ಮಂದಿ ಮುಂದೆ ಈ ಸಲ ದೊಡ್ಡ ಸವಾಲೇ ಎದುರಾಗಿದೆ. ಆ ಸವಾಲಿನ ಕಾರಣವೇ ಈ ಸಲದ ಸಂಸತ್ ಚುನಾವಣೆ. ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ, ಮತ್ತೊಂದು ಕಡೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಹೇಳಿ ಕೇಳಿ ಹಾಲಿ ಮುಖ್ಯಮಂತ್ರಿಗಳ ಸುಪುತ್ರ. ಆದರೆ ಸುಮಲತಾ ಮಂಡ್ಯದ ಗಂಡಿನ ಮುದ್ದಿನ ಮಡದಿ. ಇಬ್ಬರ ನಡುವೆಯೂ ಎಂಥ ರೋಚಕ ಸಮರ ಕಣ ಮಾರ್ಪಟ್ಟಿದೆ ಅಂದ್ರೆ ಇಬ್ಬಣಗಳ ಬೆಂಬಲಿಗರು ಪರಸ್ಪರ ಕಾಲೆಳೆತದ ಪರಮಾವಧಿ. ಯಾವಾಗ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅನ್ನೋದು ಖಚಿತವಾಯಿತು, ಅವರನ್ನ ಟೀಕಿಸಿ ವ್ಯಂಗ್ಯ ಮಾಡೋ ಪ್ರಕ್ರಿಯೆ ಶುರುವಾಯಿತು. ಸಚಿವ ರೇವಣ್ಣನವರಂತೂ ಹದ್ದು ಮೀರಿ ಮಾತನಾಡಿ ಎಲ್ಲರಿಂದ ಟೀಕಾ ಪ್ರಹಾರಕ್ಕೀಡಾಗಬೇಕಾಯಿತು. ಆದರೆ ಅದು ಕೊನೆಯಲ್ಲ ಆರಂಭವಾಗಿತ್ತಷ್ಟೇ. ಮಂಡ್ಯ ರಣಕಣದ ಜಿದ್ದಾಜಿದ್ದಿನ ಯುದ್ಧಕ್ಕೆ ವ್ಯಂಗ್ಯ ಸಮರದ ಆರಂಭವಾಗಿತ್ತಷ್ಟೇ. ಸುಮಲತಾ ಪರ ಬ್ಯಾಟ್ ಬೀಸಿದ್ರು ಸ್ಟಾರ್ಗಳು. ಜೆಡಿಎಸ್ ಕೆಂಗಣ್ಣಿಗೆ ಈಡಾದವು ಜೋಡೆತ್ತುಗಳು. ಕಲಾವಿದರ ಗೊತ್ತಿಲ್ಲ, ಅವ್ರ ಮನೆ ಮಕ್ಕಳಾಗಿ ಬಂದಿದ್ದೀವಿ. ಅದು ಕಲಾವಿದರಾಗೋ ಮುಂಚೆಯಿಂದಲೂ ಅವ್ರ ಮನೆ ಒಡನಾಟ ಇದೆ. ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತು. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಗಳಿಸೋದು. ಆ ಅಂಬರೀಷ್ ಅಣ್ಣ ನಂಟು ಅಂತೆಲ್ಲ ಮಾತಾಡ್ತಾ ಇದ್ದಾರೆ, ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ. ಮಂಡ್ಯದ ಜನತೆ ಅಂಬರೀಷ್ ಅಣ್ಣ ಅವ್ರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆಲಿರ್ತೀವಿ. ಇದೀಗ ಮಂಡ್ಯದಲ್ಲಿ ಸುಮಲತಾ ಮತ್ತು ನಿಖಿಲ್ ಪರ ಬೆಂಬಲಿಗರು ಪರಸ್ಪರ ಕಾಲೆಳೆದು ದೂಷಿಸುವ, ಒಬ್ಬರಿಗಿಂತ ಮತ್ತೊಬ್ಬರ ವರ್ಚಸ್ಸೇ ಹಿರಿದು ಎಂಬಂತೆ ಬಿಂಬಿಸುವ ಟ್ರೋಲ್ಗಳು ಮಿತಿಮೀರಿ ಹುಟ್ಟಿಕೊಂಡಿವೆ. ಅದರಲ್ಲೂ ಸುಮಲತಾ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಬಹಿರಂಗವಾಗಿ ಬೆಂಬಲಕ್ಕೆ ನಿಂತಿರೋ ಜೆಡಿಎಸ್ ಕಾರ್ಯಕರ್ತರು ಚಿತ್ತಾಗಿದ್ದಾರೆ. ಪರಿಣಾಮವೇ ಭಯಂಕರ ಟ್ರೋಲಿಂಗ್. ನಿನ್ನೆ ದರ್ಶನ್ ಬೇರೆ ಸುದೀಪ್ ಪ್ರಚಾರಕ್ಕೆ ಬಾರದಿದ್ರು ನಾನು ಮತ್ತು ಯಶ್ ಜೋಡೆತ್ತುಗಳಂತೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತೀವಿ ಎಂದಿದ್ದ ಡೈಲಾಗ್ ಅನ್ನೇ ಜೆಡಿಎಸ್ ಕಾರ್ಯಕರ್ತರು ಭರಪೂರ ಟ್ರೋಲಿಂಗಿಗೆ ಬಳಸಿಕೊಳ್ತಿದ್ದಾರೆ. ಜೋಡಿ ಎತ್ತುಗಳಿಗೆ ಮಂಡ್ಯ ಶನಿವಾರ ಸಂತೆ ಬುಡನ್ ಸಾಬ್ರು ಕೈನಲ್ಲಿ ಕೆಡವಿಕೊಂಡು ಲಾಳ ಕಟ್ಟಿಸ್ತೀವಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅಲ್ಲಿಗೆ ಸುಮಲತಾ ಪರ ಪ್ರಚಾರಕ್ಕೆ ನಿಂತ ಇಬ್ಬರೂ ಸ್ಟಾರ್ಗಳೀಗ ಇಂಥ ಟ್ರೋಲುಗಳ ಸರಮಾಲೆಯನ್ನೇ ಎದುರಿಸಬೇಕಾಗಿದೆ. ಇವತ್ತು ಸುಮಲತಾ ಅವರು ಏನು ಮಾಡಿದ್ದಾರೆ ಅಂದರೆ, ಯಾವುದೋ 3 ಜನ ಸಿನಿಮಾ ನಟರನ್ನು ಕರ್ಕೊಂಡು ಬೆಂಗಳೂರು ಏಟ್ರೆ ಹೋಟ್ಲಲ್ಲಿ ಕೂತ್ಕೊಂಡು ಘೋಷಣೆ ಮಾಡ್ಕೊತಾರೆ. ಚುನಾವಣೆ ಏಟ್ರೆ ಹೋಟ್ಲಲ್ಲಿ ನಡೆದು ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯದ ಜನದ ಮುಂದೆಗಡೆ ನಡೆದು ಈಸಿಯಾಗಿ ಭೇಟಿ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ನಾವೇನು ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾಯ್ತದೆ ಮಲೇಷ್ಯಾದಾಗೆ ಸುಮಲತಾ ನೋಡ್ಬೇಕಾದ್ರೆ ನಾವು ರೈತರುಗಳು.
ಸಿನಿಮಾ ನಟರು ಬೇರೆ, ಚುನಾವಣೆ ಬೇರೆ. ಬೆಂಗಳೂರಲ್ಲಿ ಕುತ್ಕೊಂಡು ಯಾಕೆ ಅನೌನ್ಸ್ ಮಾಡ್ಬೇಕಿತ್ತು? ರೈತರು ಮಧ್ಯೆ ಮಾಡಬೇಕು, ಕಷ್ಟ ಸುಖ ಕೇಳೋರು ಯಾರು? ಇವತ್ತು ಏಟ್ರಿ ಹೋಟ್ಲಲ್ಲಿ ಮಾಡ್ತಾರೆ, ನಾಳೆ ಕಷ್ಟ ಅಂದಾಗ ನಾವು ಏಟ್ರಿ ಹೋಟ್ಲಿಗೆ ಹೋಗಕ್ಕಾಯ್ತದ? ಬಡವ್ರ ಬಗ್ರ ಕೈಗೆ ಸಿಗ್ತಾರ ಅವರು? ರೈತರು ಮಧ್ಯೆ ಮಾಡ್ಬೇಕು. ಓಟ್ ಹಾಕೋರು ನಾವು, ಅವರಿಬ್ರು ಬಂದು ಓಟ್ ಹಾಕ್ತಾರ? ದರ್ಶನ್ ಯಶ್ ಬಂದು ಓಟ್ ಹಾಕ್ಸ್ಕೊಳ್ಳಿ ಅವ್ರ ಕೈಲೇ. ಏನು ನಿನ್ನೆ ಸುಮಲತಾ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡ್ಕೊಂಡು ಸ್ಟಾರ್ಗಳ ಜೊತೆ ಕೂತ್ಕೊಂಡು ಬೆಂಗಳೂರಲ್ಲೇ ನಾನು ಮಂಡ್ಯ ಲೋಕಸಭಾ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಸುಮಲತಾ ಅವರು ಮಂಡ್ಯದಲ್ಲಿ ಗೆಲ್ಲಕ್ಕೆ ಮುಂಚೆನೆ ಸ್ಟಾರ್ಗಳ ಜೊತೆ ಕೂತ್ಕೊಂಡು ಬೆಂಗಳೂರಲ್ಲೇ ಪ್ರೆಸ್ ಮೀಟ್ ಮಾಡಿದ್ರೆ, ಅಕಸ್ಮಾತ್ ಅವ್ರೇನಾರ ಮಂಡ್ಯದಿಂದ ಜನ ಆರಿಸ್ಗೆದ್ರೆ ರೈತರು ಕಷ್ಟ ಸುಖ ಯಾರು ಕೇಳ್ತಾರೆ? ರೈತರು ಬೆಂಗಳೂರಿಗೆ ಹೋಗ್ಬೇಕಾಯ್ತೆ ಅವ್ರೇನೋ ಕಷ್ಟ ಸುಖ ಕೇಳೋಕ್ಕೆ. ಈ ಥರ ಪರಿಸ್ಥಿತಿ ಆಗಿದೆ. ಸುಮಲತಾ ಅವರೇ, ದಯಮಾಡಿ ಈ ಥರ ನೀವು ಮಾಡ್ಕೊಳಕ್ ಹೋಗಬೇಡಿ. ಸ್ಟಾರ್ಗಳು ಈಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಆಮೇಲೆ ಎಲ್ಲಿ ಬರ್ತಾರೆ ಅವರು? ನಾವೇ ಹುಡುಕೊಂಡು ಬೆಂಗಳೂರಿಗೆ ಹೋಗ್ಬೇಕಾಯ್ತದೆ. ಈ ಸ್ಥಿತಿ ಇದೆ. ಹೌದು, ದರ್ಶನ್ ಮತ್ತು ಸುಮಲತಾ ಎಡ ಬಲಗಳಲ್ಲಿ ಕುಳಿತು ಅವರ ಗೆಲುವಿಗೆ ಕಟಿಬದ್ಧ ಅಂತ ಸಾರುತ್ತಿದ್ದಂತೆ ಇಬ್ಬರೂ ಸ್ಟಾರ್ ನಟರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶದ ಸುರಿಮಳೆ ವ್ಯಕ್ತವಾಗಿದೆ. ವಿಶೇಷವಾಗಿ ಸಿಎಂ ಎಚ್ಡಿಕೆ ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರೇ ಈ ಹೃದಯ ಸಮುದ್ರ ಕಲಕಿ ರೋಷಾಗ್ನಿ ಜ್ವಾಲೆಯನ್ನ ಉಕ್ಕಿಸಿರೋರು. ಯಶ್ ದರ್ಶನ್ ವೈಯಕ್ತಿಕ ವಿವಾದವು ಟ್ರೋಲ್. ಸುಮಕ್ಕನ ಬೆನ್ನಿಗೆ ನಿಲ್ತು ಇಡೀ ಸ್ಯಾಂಡಲ್ವುಡ್. ದರ್ಶನ್ ಮತ್ತು ಯಶ್ ವಿರುದ್ಧ ಜೆಡಿಎಸ್ ಬೆಂಬಲಿಗರ ಟ್ರೋಲಿಂಗ್ ಅಂತೂ ಯಾವ ಪರಿಗೆ ತಲುಪಿದೆ ಅಂತ ಹೇಳೋದೇ ಬೇಡ. ಒಬ್ಬ ಮನೆ ಬಾಡಿಗೆ ಹಣ ಕೊಡದೆ ಮೋಸ ಮಾಡಿದವನು ಅಂತ ಯಶ್ಗೂ, ಮನೆ ಕಟ್ಟಲು ಅಕ್ರಮವಾಗಿ ರಾಜಕಾಲುವೆ ಬಳಸಿಕೊಂಡವರು ಅಂತ ದರ್ಶನ್ಗೂ ಸೇರಿಸಿ ಇಬ್ಬರ ಲೈಫಿನ ಹಳೆ ವಿವಾದದ ಫೈಲು ಓಪನ್ ಮಾಡಿ ಅದನ್ನೇ ವ್ಯಂಗ್ಯದ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇವರೇನು ಮಂಡ್ಯ ಜನತೆಗೆ ಬುದ್ಧಿ ಹೇಳ್ತಾರೆ ಅಂತ ಕೋಪ ವ್ಯಕ್ತಪಡಿಸಿದ್ದಾರೆ. ಅವರು ಯಾವುದೇ ಸಿನಿಮಾ ಆಕ್ಟರ್ಗಳು ಏನೇ ಇದ್ರು ನಮಗೇನು ಇಲ್ಲಿ ಕ್ಷೇತ್ರದಲ್ಲಿ ಏನು ಅದ್ರ ಪರಿಣಾಮ ಬೀರುವುದಿಲ್ಲ. ಯಾವ ಸ್ಟಾರ್ ಎಫೆಕ್ಟ್ ಬಗ್ಗೆ ನಾವು ಮಾತಾಡಲ್ಲ. ಇಲ್ಲಿ ನಮಗೆ ರಾಜಕೀಯ ಸ್ಟಾರು ದೇವೇಗೌಡರು, ಕುಮಾರಸ್ವಾಮಿ ಅವರು. ಅವ್ರು ಬಿಟ್ರೆ ರಾಜಕೀಯ ಸ್ಟಾರು ಯಾರು ಇಲ್ಲ. ರೈತರಿಗೆ ಮತ್ತೆ ರಾಜಕೀಯ ಹೀರೋ ಯಾರಾದರೂ ಇದ್ರೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಅದು ದೇವೇಗೌಡರು, ಕುಮಾರಸ್ವಾಮಿ ಅವರನ್ನ ಹೇಳಿಕ್ ಬಯಸ್ತೇನೆ. ದರ್ಶನ್ ಎಸ್ಕೂ ಇದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಅದು ನಾವು ದರ್ಶನ್ ಫಿಲಮ್ ನೋಡ್ತೀವಿ ನಾವು ದರ್ಶನ್ ಫಿಲಮ್ ನೋಡ್ತೀವಿ, ಎಸ್ ಫಿಲಮ್ ನೋಡ್ತೀವಿ. ಅದು ಫಿಲಮೇ ಬೇರೆ, ರಾಜಕೀಯನೇ ಬೇರೆ. ದರ್ಶನ್ ಬೋರ್ಡ್ ಹಾಕ್ತಿವಿ, ದರ್ಶನ್ಗೂ ಪೂಜೆ ಮಾಡ್ತೀವಿ, ದರ್ಶನ್ಗೆ ಓಟ್ ಹಾಕಲ್ಲ. ನಾವೇನಿದ್ರು ಕುಮಾರಸ್ವಾಮಿ ಅಲ್ದೇನೆ ಬ್ಯಾರೆಯವ್ರಿಗೆ ನಾವು ಓಟ್ ಹಾಕಲ್ಲ. ಇನ್ನು ನಾಳೆ ಮಂಡ್ಯದಲ್ಲಿ ಸುಮಲತಾ ಶಕ್ತಿ ಪ್ರದರ್ಶನ ನಡೆಯಲಿದ್ದು ಇಡೀ ಚಿತ್ರರಂಗವೇ ಸುಮಕ್ಕನ ಬೆನ್ನಿಗೆ ನಿಲ್ಲಲು ನಿರ್ಣಯಿಸಿಬಿಟ್ಟಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ನಾಳೆ ನಾಮಪತ್ರ ಸಲ್ಲಿಕೆಯೂ ಮಾಡಲಿದ್ದಾರೆ. ಬಳಿಕ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಲಿದ್ದು ಸ್ಟಾರ್ ನಟರಾದ ದರ್ಶನ್, ಯಶ್ ಅಲ್ಲದೆ ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿದಂತೆ ಹಲವರು ಭಾಗಿಯಾಗಿ ಸುಮಕ್ಕನನ್ನ ಬೆಂಬಲಿಸಲಿದ್ದಾರೆ. ಸದ್ಯಕ್ಕಂತೂ ಯಶ್ ಆಗ್ಲಿ ದರ್ಶನ್ ಆಗ್ಲಿ ಇಂಥ ಟ್ರೋಲ್ಗಳಿಗೆ ತಲೆ ಕೆಡಿಸಿಕೊಂಡ ಹಾಗಿಲ್ಲ. ಅಮ್ಮನ ಸಮನಾಗಿರುವ ಸುಮಲತಾ ಪರ ನಿಂತ ಮೇಲೆ ಇಂಥದ್ದೆಲ್ಲ ಆಗುತ್ತೆ ಅಂತ ಊಹಿಸಿದ್ದ ಹಾಗೆ ಇಬ್ರೂ ಸುಮ್ಮನಿದ್ದಾರೆ. ಇನ್ನು ಪ್ರಚಾರ ಕಾರ್ಯ ರಂಗೇರುವ ಮುನ್ನವೇ ಈ ರೇಂಜಿಗೆ ಟ್ರೋಲಿಂಗ್ ಹಾವಳಿ ಶುರುವಾಗಿದೆ ಅಂದ್ರೆ ಸಮರ ಕಣದ ಬಿಸಿ ಹೆಚ್ಚಿದಂತೆ ಮಂಡ್ಯದಲ್ಲಿ ಇನ್ನೇನಾಗುತ್ತೋ ಅಂತ ತೀವ್ರ ಕೌತುಕ ಸೃಷ್ಟಿಯಾಗಿದೆ. ಒಂದ್ ಕಡೆ ಮಂಡ್ಯದಲ್ಲಿ ಸಿನಿಲೋಕದ ತಾರೆಗಳ ಮೇಳ, ಮತ್ತೊಂದು ಕಡೆ ಕರುನಾಡ ರಾಜಕೀಯದ ದೊಡ್ಡಮನೆಯ ಪ್ರತಿಷ್ಠೆಯ ಪ್ರಶ್ನೆ. ಯಾರು ಹಿತವರು ಈರ್ವರೊಳಗೆ ಅಂದ್ರೆ ಸ್ವತಃ ಮಂಡ್ಯದ ಜನರೇ ಕನ್ಫ್ಯೂಸ್ ಆಗೋ ಮಟ್ಟಿಗಿದೆ ಈ ಸಲದ ಚುನಾವಣೆಯ ಕಾವು. ಅತ್ತ ಸುಮಲತಾ ಪರ ನಿಂತ ದರ್ಶನ್ ಮತ್ತು ಯಶ್ ಟ್ರೋಲಿಂಗಿಗೆ ಒಳಗಾಗ್ತಿದ್ರೆ, ಇತ್ತ ಸುಮಲತಾ ಬೆಂಬಲಿಗರೇನು ಕೈ ಕಟ್ಟಿ ಕೂತಿಲ್ಲ. ಬನ್ನಿ ಹಾಗಾದ್ರೆ ಅವರೇನು ಪ್ರತ್ಯಸ್ತ್ರವನ್ನ ಬಳಸ್ತಿದ್ದಾರೆ ಅಂತ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ನಾವೇನ್ ಕಮ್ಮಿ ಇಲ್ಲ, ಬಿಟ್ಬಿಡ್ತೀವ. ನಾವ್ ಮಾಡ್ತಿರೋ ಕಾಮಿಡಿ ನೋಡಿ ವಾರೇ ವಾ. ನಿಖಿಲ್ ಎಲ್ಲಿದ್ಯಪ್ಪ? ನಿಖಿಲ್ ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದ್ದೀಯಾ? ನಿಮ್ಮನ್ನ ನಮ್ಮ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಬ್ಬಾ. ಥ್ಯಾಂಕ್ ಯು. ಅದನ್ನ ಬೆಳೆಸ್ಕೋಬೇಕು. ಬಹುಶಃ ಈ ಡೈಲಾಗಿನಷ್ಟು ಬೇಜಾನಾಗಿ ಟ್ರೋಲ್ ಆಗ್ತಿರೋ ಮತ್ತೊಂದು ವಿಡಿಯೋ ಸದ್ಯ ಕರ್ನಾಟಕದಲ್ಲಿಲ್ಲ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಸುಪುತ್ರ ನಿಖಿಲ್ರನ್ನ ಮೊದಲ ಸಿನಿಮಾ ಜಾಗ್ವಾರ್ನ ಆಡಿಯೋ ಲಾಂಚ್ನ ವೇಳೆ ಜನರಿಗೆ ಪರಿಚಯಿಸಿದ ಪರಿ ಇದಾಗಿತ್ತು. ನಿಖಿಲ್ ಎಲ್ಲಿದ್ಯಪ್ಪ? ನಿಖಿಲ್ ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದ್ದೀಯಾ? ನಿಮ್ಮನ್ನ ನಮ್ಮ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಬ್ಬಾ. ಥ್ಯಾಂಕ್ ಯು. ಅದನ್ನ ಬೆಳೆಸ್ಕೋಬೇಕು.
ತಂದೆಯ ಬುಲಾವಿಗೆ ಪೂರ್ವ ನಿರ್ಧರಿತವಾದಂತೆ ಜನರ ನಡುವಿಂದ ಪ್ರತಿಕ್ರಿಯಿಸುವ ನಿಖಿಲ್ ಕುಮಾರಸ್ವಾಮಿಗೆ ಇದೀಗ ಅಷ್ಟೇ ಸಿನಿಮಿಯ ಸ್ಟೈಲ್ನಲ್ಲಿ ಟಾಂಗ್ ಕೊಡೋ ಕೆಲಸ ಆರಂಭಿಸಿದ್ದಾರೆ ಸುಮಲತಾ ಬೆಂಬಲಿಗರು. ಟಿಕ್ಟಾಕ್, ಯೂಟ್ಯೂಬ್ನಲ್ಲೂ HDK ಡೈಲಾಗ್. ನಿಖಿಲ್ ಎಲ್ಲಿದ್ದೀಯಾ ಅನ್ನೋದೇ ಭಾರಿ ಟ್ರೆಂಡಿಂಗ್. ರಾಜಕೀಯ ಅಖಾಡಕ್ಕೆ ಸುಮಲತಾ ಹೊಸಬ್ರೇನೋ ಹೌದು, ಆದರೆ ಸಿನಿಮಾ ಮತ್ತು ರಾಜಕೀಯ ಎರಡೂ ಕ್ಷೇತ್ರಗಳಲ್ಲಿ ಅಜಾತ ಶತ್ರುವಿನಂತೆ ಬದುಕಿದ್ದ ಪತಿಯನ್ನ ಅವರು ಅತಿ ಸನಿಹದಿಂದ ಕಂಡವರು. ಸಿನಿಮಾ ಲೋಕದ ಥಳಕು, ರಾಜಕೀಯ ಜಗತ್ತಿನ ಕೊಳಕು ಎರಡನ್ನೂ ಬಲ್ಲವರು. ಇಂತಿಪ್ಪ ಅಂಬಿ ಮಡ್ದಿ ಕಾಲೆಳೆಯಲು ಜೆಡಿಎಸ್ನವರು ದರ್ಶನ್ ಮತ್ತು ಯಶ್ ಕಾಲೆಳೆಯೋ ಪ್ರೋಗ್ರಾಂ ಫಿಕ್ಸ್ ಮಾಡಿದ ಮೇಲೆ ಜೆಡಿಎಸ್ನ ನಿಖಿಲ್ರನ್ನ ಬಿಟ್ಬಿಡ್ತಾರಾ? ಇದು ಅತಿರೇಕ ಅನ್ಸಿದ್ರು ಟ್ರೋಲ್ ಮಾಡೋದು ಬಿಟ್ಟಿಲ್ಲ. ಮಂಡ್ಯ ಅಖಾಡಕ್ಕೆ ದಚ್ಚು, ಯಶ್ ಬಚ್ಚಾಗಳೇನಲ್ಲ. ಅಭಿಮಾನಿ ಬಳಗವೇ ಮಹಾಸಾಗರದಷ್ಟಿದೆಯಲ್ಲ. ದರ್ಶನ್ ತಂಟೆಗೆ ಬಂದ್ರೆ ಫ್ಯಾನ್ಸು ಸುಮ್ನಿರಲ್ಲ. ಯಶ್ ಕಾಲೆಳೆದ್ರೆ ವಾಪಸ್ ಟ್ರೋಲ್ ಮಾಡದೆ ಬಿಡಲ್ಲ. ಮೊದಲೇ ಮಂಡ್ಯ ಜಿಲ್ಲೆ ಸಿನಿಮಾ ತಾರೆಗಳ ಸ್ವರ್ಗ. ಅಂಬಿಯಂತ ಅಂಬಿಯನ್ನ ಎದೆಗಪ್ಪಿ ಬೆಳೆಸಿದ ಮಂದಿ ಈ ಜಿಲ್ಲೆಯ ಜನ. ಅಂಬಿ ಸಿನಿಮಾ ಹಂಗಾಮ ಕೊಂಚ ಕಡಿಮೆಯಾಗ್ತಿದ್ದಂತೆ ಈ ವಲಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಖಾಡುವಾಯಿತು. ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಇಲ್ಲಿ ಹೇರಳವಾಗಿ ಹುಟ್ಕೊಂಡ್ರು. ಅಲ್ಲಿಗೆ ಇಬ್ಬರು ಸ್ಟಾರ್ ನಟರ ಫ್ಯಾನ್ಸ್ ಬೇಸ್ ಮಂಡ್ಯದಲ್ಲಿ ಬಲವಾಗಿದೆ. ಅಭಿಮಾನಿಗಳ ಇಂಥ ಸ್ಟ್ರಾಂಗ್ ಹಿನ್ನೆಲೆ ಇರೋ ತಾರೆಗಳನ್ನ ಮನೆ ಬಾಡಿಗೆ ಕೊಡ್ದೋನು, ರಾಜ ಕಾಲುವೆ ಮೇಲೆ ಮನೆ ಕಟ್ಟಿದೋನು ಅಂತ ಹೀಗೆಳೆದ್ರೆ ಅಭಿಮಾನಿಗಳು ಬಿಟ್ಟಾರಾ? ರಾಜಕೀಯದಲ್ಲಿ ಈಗ ತಾನೇ ಕಂಡ್ಬಿಡ್ತಿರೋ ನಿಖಿಲ್ಗೆ ನಾವು ಓಟೇ ಹಾಕಕ್ಕಿಲ್ಲ ಅಂತ ಹಾಡು ಮಾಡ್ಬಿಟ್ಟಿದ್ದಾರೆ. ನಿಖಿಲ್ಗೆ ನಾವು ಓಟೇ ಹಾಕಕ್ಕಿಲ್ಲ, ಕಾಲೆಳೆಯೋ ಹಾಡೇ ರೆಡಿ ಆಯ್ತಲ್ಲ. ನಿಖಿಲ್ ಕೊಟ್ಟಕ್ಕಲ್ಲ ಅಂತ ಬೈಬೇಡಿ ನೀವು. ಕೇಳಿದ್ರಲ್ಲ, ನಾ ಮನೆಗ್ ಬರಕ್ಕಿಲ್ಲ ಹಾಡಿನ ಲಿರಿಕ್ಸ್ ಅನ್ನ ಸದ್ಯ ಮಂಡ್ಯ ಚುನಾವಣಾ ಕಣದ ಪರಿಸ್ಥಿತಿಗೆ ತಕ್ಕಂತೆ ಚೇಂಜ್ ಮಾಡಿ ಸುಮಲತಾ ಬೆಂಬಲಿಗರು ಟ್ರೋಲಿಂಗ್ ಶುರು ಮಾಡಿದ್ದಾರೆ. ಸಿಕ್ಕಲ್ಲೆಲ್ಲ ಮೈಕ್ ಹಾಕಿ ಈ ಹಾಡಿನ ಮೂಲಕ ನಿಖಿಲ್ ರನ್ನ ವ್ಯಂಗ್ಯ ಮಾಡ್ತಿದ್ದಾರೆ. ಈಗಾಗಲೇ ಮಂಡ್ಯ ರಾಜಕಾರಣ ಟೋಟಲ್ ಸಿನಿಮಿಯ ಸ್ಟೈಲ್ಗೆ ತಿರುಗಿಯಾಗಿದೆ. ಅದಕ್ಕೆ ಸರಿಯಾಗಿ ನಿಖಿಲ್ಗೆ ವೋಟ್ ಹಾಕಲ್ಲ ಅಂತ ಬೈಬೇಡಿ ನೀವು, ಸುಮಲತಾ ಅಕ್ಕನಿಗೆ ವೋಟ್ ಹಾಕೋಣ ನಾವು ಅಂತ ಹಾಡು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಈ ಹಾಡಿಗೆ ಟ್ರೋಲಿಂಗ್ ನಿಲ್ತಾ ಅಂದ್ರೆ ಸಾಧ್ಯವೇ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಮಂಡ್ಯದಲ್ಲಿ ಇನ್ನಿಲ್ಲದ ಪಾಪ್ಯುಲಾರಿಟಿ. ಇಂಥ ದರ್ಶನ್ ಈ ಹಿಂದೆ ಕಾವೇರಿ ಹೋರಾಟಕ್ಕೆ ಸಾಥ್ ಕೊಟ್ಟ ಸಂದರ್ಭವನ್ನೇ ಮುಂದಿಟ್ಕೊಂಡು ಸುಮಲತಾ ಬೆಂಬಲಿಗರು ನಿಖಿಲ್ ರನ್ನ ಗೋಳು ಹೊಯ್ಕೊಳ್ತಿದ್ದಾರೆ. ಕಾವೇರಿ ಹೋರಾಟದ ವೇಳೆ ದರ್ಶನ್ ನಮ್ಮೊಟ್ಟಿಗಿದ್ರು, ನಿಖಿಲ್ ನೀನೆಲ್ಲಿದ್ಯಪ್ಪ ಅಂತ ಪ್ರಶ್ನಿಸಿ ಟ್ರೋಲ್ ಮಾಡ್ತಿದ್ದಾರೆ. ಅಂದು ಮಂಡ್ಯದ ಜನರ ಕಣ್ಣೀರ ಕೋಡಿ ಹರಿವಾಗ ನಾನಿದ್ದೀನಿ ಅಂತ ಬಂದಿದ್ದ ದರ್ಶನ್ ನಡೆಯೇ ಅವರ ಅಭಿಮಾನಿಗಳ ಪಾಲಿಗೆ ಅಸ್ತ್ರವಾಗಿದೆ. ನಿಖಿಲ್ ವಿರುದ್ಧ ಅದನ್ನೇ ಪ್ರತ್ಯಸ್ತ್ರವಾಗಿ ಬಳಸಿ ನೀವೆಲ್ಲಿದ್ರಿ ಮಂಡ್ಯದ ಕಷ್ಟ ಕಾಲದಲ್ಲಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಡಿಕೊಳ್ತಿದ್ದಾರೆ. ಒಟ್ನಲ್ಲಿ ಮಂಡ್ಯ ರಾಜಕೀಯದಲ್ಲಿ ಚುನಾವಣೆ ಸಂದರ್ಭ ಟ್ರೋಲಿಂಗ್ ಬಹಳ ಜೋರಾಗಿ ನಡೆದಿದೆ. ಈ ಟ್ರೋಲಿಂಗ್ಸ್ ಯಾರಿಗೂ ಲಾಭವನ್ನು ಕೊಡಲ್ಲ, ಯಾರಿಗೂ ನಷ್ಟವನ್ನು ಮಾಡಲ್ಲ. ಬದಲಾಗಿ ರಾಜಕೀಯ ಮೇಲಾಟ ನೋಡಿ ಮಜಾ ತಗೊಳ್ಳೋರಿಗೆ ಮತ್ತು ಪರಸ್ಪರ ವರ್ಚಸ್ಸನ್ನ ಕುಗ್ಗಿಸೋರಿಗೆ ಹೊಸ ಕೆಲಸ ಸಿಕ್ಕಂತಾಗಿದೆ ಅಷ್ಟೇ. ಆದ್ರೆ ಆರಂಭದಲ್ಲೇ ಈ ಪರಿ ಕಾವೇರಿರುವ ಕಾಲೆಳೆತದ ಸಮರ ಮುಂದ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಹೇಳೋಕಾಗ್ತಿಲ್ಲ. ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಸಲ ಟ್ರೋಲಿಂಗ್ ಟ್ರಬಲ್ ಮೇರೆ ಮೀರಿದೆ. ಟ್ರೋಲಿಗರಿಗೆ ಲಂಗು ಲಗಾಮು ಅನ್ನೋದೇ ಇಲ್ಲ. ಆದರೆ ಸಿಎಂ ಕುಮಾರಸ್ವಾಮಿ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡಿಲ್ಲ. ತಮ್ಮ ಪುತ್ರನನ್ನ ಗೆಲ್ಲಿಸೋದೊಂದೇ ಅವರ ಮುಂದಿರತಕ್ಕಂಥ ಗುರಿ. ಅದಕ್ಕಾಗಿ ಅವರು ಮಂಡ್ಯದಲ್ಲೇ ಠಿಕಾಣಿ ಹಾಕುವ ಪ್ಲಾನ್ ಕೂಡ ಮಾಡಿದ್ದಾರೆ. ಗೆಲ್ಲಲೇಬೇಕು, ಸೋತ್ರೆ ಮುಖಭಂಗ, ಯಾವುದೇ ಕಾರಣಕ್ಕೂ ಮುಗ್ಗರಿಸಬಾರದು ಮಖ, ಮಂಡ್ಯ ಬಿಟ್ಟು ಕದಲಲ್ವಂತೆ ಕುಮಾರಣ್ಣ, ಮಂಡ್ಯದಲ್ಲೇ ಇರ್ತಾರಂತೆ 10 ದಿನ. ಏನು ದೇವೇಗೌಡರ ಮೊಮ್ಮಗ ಸಿಎಂ ಕುಮಾರಸ್ವಾಮಿ ಮಗ ನಿಖಿಲ್ ವಿರುದ್ಧ ಸುಮಲತಾ ಸ್ಪರ್ಧೆ ಗ್ಯಾರಂಟಿ ಅನ್ನೋ ಮಾತು ಮೊದಲು ಕೇಳಿ ಬಂದಾಗ ಬಹುತೇಕ ಮಂದಿ ಇದೇ ರೀತಿ ಅಚ್ಚರಿಯಿಂದ ಉದ್ಘರಿಸಿದ್ರು. ನಿಖಿಲ್ ಮುಂದೆ ಸುಮಲತಾ ಯಾವ ಲೆಕ್ಕ ಅನ್ನೋ ಹಾಗೆ ಮಾತನಾಡಿದ್ರು. ಆದ್ರೆ ಮಂಡ್ಯದಲ್ಲಿ ಪತಿ ಅಂಬಿ ಸಾವಿನ ಅನುಕಂಪ ಅಲೆಯನ್ನ ಬಂಡವಾಳ ಮಾಡಿಕೊಂಡಿರೋ ಸುಮಲತಾ ನಿಧಾನವಾಗಿ ಹೆಜ್ಜೆ ಭದ್ರಪಡಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಒನ್ ಸೈಡ್ ಮ್ಯಾಚ್ ನಂತೆ ಕಂಡು ಬಂದಿದ್ದ ಮಂಡ್ಯ ಚಿತ್ರಣ ಈಗ ಹೆವಿ ಫೈಟ್ಗೆ ಸಾಕ್ಷಿಯಾದಂತಿದೆ. ಇದೇ ಕಾರಣಕ್ಕೆ ದಳಪತಿ ಕುಮಾರಣ್ಣ ಖುದ್ದು ಅಖಾಡಕ್ಕೆ ಇಳಿತಿದ್ದಾರೆ.
ಅನಿತಾ ಕುಮಾರಸ್ವಾಮಿ 2013ರಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಾಗ ಸೈನಿಕ ಸಿಪಿ ಯೋಗೇಶ್ವರ್ ಮುಂದೆ ಗೆದ್ದೇ ಗೆಲ್ಲುವ ಅತಿಯಾದ ವಿಶ್ವಾಸ ಹೊಂದಿದ್ರು. ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಕರ್ನಾಟಕ ಸುತ್ತುತ್ತಿದ್ದ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಕಡೆ ಅಷ್ಟಾಗಿ ಬರಲಿಲ್ಲ. ಅನಿತಾ ಗೆದ್ದೇ ಗೆಲ್ತಾರೆ ಅನ್ನೋ ಬಲವಾದ ನಂಬಿಕೆ ಕುಮಾರಸ್ವಾಮಿ ಅವರಲ್ಲಿತ್ತು. ಅಷ್ಟೇ ಯಾಕೆ ಖುದ್ದು ಯೋಗೇಶ್ವರ್ ಸಹ ಒಂದು ಹಂತದಲ್ಲಿ ಕೈಚೆಲ್ಲಿ ಕುಳಿತಿದ್ರು. ಆದರೆ ಮತದಾರ ಸರ್ವ ಲೆಕ್ಕಾಚಾರ ಬದಲಿಸಿದ್ದ. 5,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಯೋಗೇಶ್ವರ್ ಗೆದ್ದು ಬೀಗಿದ್ರು. ಚನ್ನಪಟ್ಟಣದಲ್ಲಾದ ತಪ್ಪು ಮಂಡ್ಯದಲ್ಲಿ ಮಾಡಲ್ಲ. ಕುಮಾರಣ್ಣ ಈ ಬಾರಿ ಛಲದಂಕಮಲ್ಲ. ಹೌದು, ಹಳೆ ತಪ್ಪು ತಿದ್ಕೊಂಡಿರೋ ಕುಮಾರಸ್ವಾಮಿ ಮಗನ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೆಡಿಎಸ್ ಶಾಸಕರೇ ಇದ್ರೂ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ. ಶಾಸಕರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಬದಲಾಗಿ ಎದುರಾಳಿನ ಲಘುವಾಗಿ ಪರಿಗಣಿಸಬಾರದು ಅನ್ನೋದು ಕುಮಾರಸ್ವಾಮಿಯವರ ಸಿದ್ಧಾಂತ. ಹೀಗಾಗಿ 10 ದಿನಗಳು ಮಂಡ್ಯದಲ್ಲೇ ಇದ್ದು ಮಗನ ಪರ ಪ್ರಚಾರ ಮಾಡಲಿದ್ದಾರಂತೆ ಕುಮಾರಸ್ವಾಮಿ. ಒಟ್ಟಲ್ಲಿ ಮಂಡ್ಯ ರಣಕಣ ಸ್ಯಾಂಡಲ್ವುಡ್ ಸ್ಟಾರ್ಗಳ ಎಂಟ್ರಿಯಿಂದ ಮತ್ತಷ್ಟು ರಂಗೇರಿದೆ. ಮದಗಜಗಳ ಕಾದಾಟದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಕಾದ್ ನೋಡೋಣ. ಇದೇ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.